ಕರ್ನಾಟಕದಲ್ಲಿ ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯ ಮೂಲಕ 3 ಶಂಕಿತರ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎನ್ಐಎ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 3 ಶಂಕಿತರ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಎನ್ಐಎ ಅಧಿಕಾರಿಗಳು. 3ರನ್ನ ಬಂಧಿಸಿದ ರಾಷ್ಟ್ರೀಯ ತನಿಖಾ ದಳ. ಬೆಂಗಳೂರಲ್ಲಿ 9 ಕಡೆ ನಡೆದಿದ್ದ ಸರಣಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2008ರ ಜುಲೈ 25ರಂದು ನಡೆದ ಕೇಸ್ ಬೆನ್ನತ್ತಿರುವುದು ಎನ್ಐಎ ಅಧಿಕಾರಿಗಳು ನೆಕ್ಸ್ಟ್ ಲೆವೆಲ್ಗೆ ತಲುಪಿದ ಸರಣಿ ಬಾಂಬ್ ಸ್ಫೋಟ ತನಿಖೆ. ಬೆಂಗಳೂರು, ಕೋಲಾರದಲ್ಲಿ 5 ಕಡೆ ಎನ್ಐಎ ದಾಳಿಯನ್ನ ನಡೆಸಿದೆ. ಕರ್ನಾಟಕದಲ್ಲಿ ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿರುವುದು 2008ರ ಬೆಂಗಳೂರು ಸರಣಿ ಸ್ಫೋಟ ಜುಲೈ 25, 2008ರಂದು ಭಾರತದ ಅದರಲ್ಲೂ ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ಈ ಸರಣಿ ಬಾಂಬ್ ಸ್ಫೋಟ ಸಂಭವಿಸಿತ್ತು. 9 ಬಾಂಬ್ಗಳ ಸರಣಿ ಸ್ಫೋಟದಲ್ಲಿ ಒಬ್ಬ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ರು. ಅದರ ಜೊತೆಗೆ 20 ಜನ ಗಾಯಗೊಂಡಿದ್ರು. ಬೆಂಗಳೂರು ನಗರ ಪೊಲೀಸರ ಪ್ರಕಾರ ಟೈಮರ್ಗಳಿಂದ ಪ್ರಚೋದಿಸಲ್ಪಟ್ಟ ಕಡಿಮೆ ತೀವ್ರತೆಯ ರಾ ಬಾಂಬ್ಗಳಿಂದ ಸ್ಫೋಟ ಸಂಭವಿಸಿತ್ತು ಅನ್ನುವಂಥ ಮಾಹಿತಿಗಳನ್ನು ಕೂಡ ಕಲೆ ಹಾಕೊಂಡು ಅವತ್ತಿನಿಂದ ಇಲ್ಲಿವರೆಗೂ ಸುಮಾರು 17 ವರ್ಷ ಆಗಿದೆ. ಮಾಹಿತಿಯನ್ನ ಬೆಂಬಿಡದೆ ಕೆದತಾ ಹೋಗ್ತಾ ಇದ್ರು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು, ಕೋಲಾರದ 5 ಕಡೆ ಎನ್ಐಎ ದಾಳಿಯನ್ನ ನಡೆಸಿದ್ರು. ಅಂದ್ರೆ ಭಾರತವು ಈಗಾಗಲೇ 2008ರ ಮೇ ತಿಂಗಳಿನಲ್ಲಿ ಜೈಪುರದಲ್ಲಿ ಇದೇ ರೀತಿಯ ಸರಣಿ ಸ್ಫೋಟಗಳು ಕೂಡ ಆಗ್ತಾ ಇತ್ತು. ಹಾಗಾಗಿ ಪ್ರಚೋದನೆ ಆಗಬಾರ್ದು, ಇನ್ಫ್ಲೂಯೆನ್ಸ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಅಧಿಕಾರಿಗಳು ಬೆನ್ನತ್ತಿದ್ರು. ಈ ಸ್ಫೋಟಗಳ ಹಿಂದೆ ನಿಷೇಧಿತ ಸಂಘಟನೆಯಾದ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಅಥವಾ ಲಷ್ಕರ್ ಎ ತೊಯ್ಬಾ ಉಗ್ರಗಾಮಿ ಸಂಘಟನೆಯ ಕೈವಾಡ ಇರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿತ್ತು. ಈ ಸಂಘಟನೆಗಳ ಒಳಗೊಳ್ಳುವಿಕೆ ಕೂಡ ಪಾತ್ರ ಇರಬಹುದು, ಇದರ ರೋಲ್ ಕೂಡ ಇರಬಹುದು, ಅದರ ತಳ್ಳಿ ಹಾಕೋದಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಯಾರ ಮೇಲೆ ಆರೋಪ ಮಾಡೋದು ಅದು ಅಷ್ಟೊಂದು ಸುಲಭ ಕಾರ್ಯ ಆಗಿರಲಿಲ್ಲ. ಹೇಳ್ತಾ ಇದ್ದೀವಿ 17 ವರ್ಷ ಅಂತ ಹೇಳಿದ್ರೆ ಸುದೀರ್ಘ ಕಾಲ. ಅಷ್ಟು ಈಸಿಯಾಗಿ ಸಂಘಟನೆಗಳು ಕುರುಹುಗಳನ್ನು ಕೂಡ ಬಿಟ್ಟೋಗಿರಲಿಲ್ಲ. ಹಾಗಾಗಿ ಎನ್ಐಎ ಅಧಿಕಾರಿಗಳು ಕೂಡ ತೀವ್ರತರವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಆರಂಭದಲ್ಲಿ ಭಾರತೀಯ ಕಾಲಮಾನ ಮಧ್ಯಾಹ್ನ 1:30ರ ಸುಮಾರಿಗೆ 3 ಸ್ಫೋಟಗಳು ಸಂಭವಿಸಿತ್ತು. ನಂತರದ ವರದಿಗಳು 4 ಕಡಿಮೆಯ ತೀವ್ರತೆಯ ಸ್ಫೋಟಗಳು ಸಂಭವಿಸಿದೆ ಅಂತ ಸೂಚನೆಯನ್ನ ನೀಡಿದ್ವು. ಹೇಳಬೇಕು ಅಂದ್ರೆ ಆ ಒಂದು ಘಟನೆಯನ್ನ ಮತ್ತೊಮ್ಮೆ ನಾವು ರಿವೈಂಡ್ ಮಾಡೋದಾದ್ರೆ ಎಲ್ಲೆಲ್ಲಿ ಈ ರೀತಿಯಾದಂತಹ ಅಂದ್ರೆ ಕಚ್ಚಾ ಬಾಂಬ್ಗಳು ಸ್ಫೋಟವಾಗಿದ್ವು, ರಾ ಬಾಂಬ್ಗಳು ಸಿಕ್ಕಿದ್ವು ಅನ್ನೋದನ್ನ ಒಮ್ಮೆ ಹೇಳೋದಾದ್ರೆ, ಒಂದು ನಾಯಂಡನಹಳ್ಳಿ ಭಾರತೀಯ ಕಾಲಮಾನ ಮಧ್ಯಾಹ್ನ 1:30ಕ್ಕೆ ಬ್ಲಾಸ್ಟ್ ಆಗಿತ್ತು. ಎರಡನೇದಾಗಿ ಮಡಿವಾಳದಲ್ಲಿ ಭಾರತೀಯ ಕಾಲಮಾನ ಮಧ್ಯಾಹ್ನ 1:50. ಹಾಗೆ ಆಡುಗೋಡಿಯಲ್ಲಿ ಮಧ್ಯಾಹ್ನ 2:10. ಮಲ್ಯ ಹಾಸ್ಪಿಟಲ್, ಲ್ಯಾಂಗ್ಫೋರ್ಡ್ ರಸ್ತೆ ಹಾಗೆ ರಿಚ್ಮಂಡ್ ವೃತ್ತ ಸೇರಿದಂತೆ ಇತರ ಪ್ರದೇಶಗಳಿಂದ ಸ್ಫೋಟಗಳ ಆಗಿತ್ತು ಅಂತ ವರದಿಯಾಗಿತ್ತು ಅವತ್ತಿನ ದಿನಮಾನದಲ್ಲಿ. ಇದರ ಜೊತೆಗೆ ಬೆಂಗಳೂರಿನ ಜನಪ್ರಿಯ ಶಾಪಿಂಗ್ ಮಾಲ್ ದಿ ಫೋರಂನಲ್ಲಿ ಅದರಲ್ಲೂ ಹಿಂಭಾಗದಲ್ಲಿ ಚೆಕ್ ಪೋಸ್ಟ್ನಲ್ಲಿ ಮಡಿವಾಳ ಸ್ಫೋಟ ಆಗಿತ್ತು ಅನ್ನೋದನ್ನು ಕೂಡ ಉಲ್ಲೇಖನ ಮಾಡಿತ್ತು, ವರದಿಯ ಬೆನ್ನತ್ತಿದ್ರು. ಇನ್ನು ಬಾಂಬ್ಗಳಲ್ಲಿ ಜಿಲಾಟಿಕ್ ಸ್ಟಿಕ್ಗಳನ್ನು ಬಳಸಲಾಗಿದೆ ಅಂತ ವರದಿ ಕೂಡ ಬಂದಿತ್ತು. ಈ ಎಲ್ಲ ಬಾಂಬ್ಗಳಿಗೆ ಟೈಮರ್ ಸಾಧನಗಳು ಅಂದ್ರೆ ಇಷ್ಟೇ ಹೊತ್ತಿಗೆ ಬ್ಲಾಸ್ಟ್ ಆಗಬೇಕು ಅಂತ ಟೈಮರ್ ಅನ್ನ ಸೆಟ್ ಮಾಡಿದ್ರಂತೆ. ಬಾಂಬ್ಗಳನ್ನ ಪ್ರಚೋದನೆ ಮಾಡೋದಕ್ಕೆ ಮೊಬೈಲ್ ಫೋನ್ಗಳನ್ನು ಕೂಡ ಬಳಕೆ ಮಾಡಲಾಗಿತ್ತು ಅಂತ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಸ್ಫೋಟಗಳು ಕಡಿಮೆ ತೀವ್ರತೆಯಾಗಿದ್ರೂ ಕೂಡ ಜನದಟ್ಟಣೆಯ ಪ್ರದೇಶದಲ್ಲಿ ಸಂಭವಿಸಿರೋದು. ಅಂದ್ರೆ ಎಲ್ಲಿ ಜನರು ಇಕ್ಕಟ್ಟಾಗಿ ಸೇರ್ತಾರೆ ಅದನ್ನ ನೋಡಿಕೊಂಡು ಬ್ಲಾಸ್ಟ್ ಮಾಡಿದ್ರು.